34 ಲಕ್ಷಕ್ಕೆ ತಗೊಂಡಿದ್ದು ಎ ಸಿ ಪ್ಲಾಂಟಲ್ಲಿ. ಆವಾಗ ಇನ್ಕಮ್ ಟ್ಯಾಕ್ಸ್ ಏನಿರಲಿಲ್ಲ. ಅದು 2.5 ಕೋಟಿಗೆ ಮಾಡಿದೆ. 34 ಲಕ್ಷ ಇದು ನೋಟ್ ಮಾಡಿ. ಆ 34 ಲಕ್ಷಕ್ಕೆ ತಗೊಂಡಿದ್ದು ಆ ಪ್ರಾಪರ್ಟಿ 2.5 ಕೋಟಿ 2 ಕೋಟಿ 60 ಲಕ್ಷಕ್ಕೇನೋ ಮಾರಿದೆ ಅವಾಗ. ಏನು ಅದೆಲ್ಲನೂ ಸ್ಕ್ರ್ಯಾಪು, ಕಾಪರು, ಬ್ರಾಸು, ಎಲ್ಲಿ ಅಲ್ಯೂಮಿನಿಯಮು ಎಲ್ಲ ಬ್ರಿಟಿಷ್ನವ್ರು ಹಾಕಿರೋ ಪ್ಲಾಂಟ್ ಅದು. ಅಲ್ಲಿ ನಿಮಗೆ 2.5 ಕೋಟಿ. 2.5 ಕೋಟಿ ಅಂದರೆ ಇವತ್ತು 200-300 ಕೋಟಿ ದುಡ್ಡು ಇಡೋಕ್ಕೆ ಜಾಗ ಇಲ್ಲ. ಮೂಟೆಗಳು ಕಟ್ತಾ ಇದೆ ದುಡ್ಡು. ಇನ್ಕಮ್ ಟ್ಯಾಕ್ಸು ಭಯ ಇಲ್ಲ ಆವಾಗ. ಏನು ಅಂತ ಅದು ಟೈಟ್ ಇಲ್ಲ. ಇನ್ಕಮ್ ಟ್ಯಾಕ್ಸು ಅಷ್ಟು ಟೈಟ್ ಇಲ್ಲ. ಅಷ್ಟು ಫ್ರೀಯಾಗಿ ಸರ್ಕಾರ ಅಷ್ಟು ಫ್ರೀಯಾಗಿ ಬಿಟ್ಟಿತ್ತು. ಆವಾಗ ಮೂಟೆಗಳು, ಆವಾಗ ಪ್ಲಾಸ್ಟಿಕ್ ಚೀನೆಗಳಿಲ್ಲ. ಸಿಮೆಂಟ್ ಮೂಟೆಗಳು, ಸಿಮೆಂಟ್ ಬ್ಯಾಗ್ ಮೂಟೆಗಳು, ಇದು ಅಕ್ಕಿ ಗೋಧಿ ಗಿದಿ ಇರೋದಿಲ್ಲ ಆ ಬ್ಯಾಗ್ಗಳಲ್ಲಿ ಮೂಟೆಗಳು ಕಟ್ತಾ ಇದ್ದೆ ನಾನು. ದುಡ್ಡನ್ನ ಮೂಟೆ ಕಟ್ಟಿದ್ದು ಅವಾಗ 92 ಅಲ್ಲೆಲ್ಲ 91. ಆವಾಗ ಅಲ್ಲಿಂದ ಅಹಂಕಾರ ಬಂದ್ಬಿಡ್ತು. ದೊಡ್ಡ ಮನುಷ್ಯ ಆಗಿಬಿಟ್ಟೆ, ಕೋಟಿಗಳು ಬಂದುಬಿಡ್ತು. ಫಸ್ಟ್ ಒಂದು ಅಂಬಾಸಿಡರ್ ಕಾರ್ ತಗೊಂಡೆ, ಒಂದು ಫಿಯೇಟ್ ಕಾರ್ ತಗೊಂಡೆ. ಆವಾಗನೇ ಫಿಯೇಟ್ ಕಾರ್ ತಗೊಂಡೆ. ಅಲ್ಲಿಂದ ಬೆಂಗಳೂರಲ್ಲಿ ಮನೆ ಖಾದರ್ ಶರೀಫ್ ಗಾರ್ಡನಲ್ಲಿ ಮನೆಗಿನೇ ಭಾಳ ಜೋರಾಗಿದ್ದೆ. ಅಹಂಕಾರದಿಂದ ಇದ್ದೆ. ಸೂಟುಗಳು ಆವಾಗನೇ ಸೂಟುಗಳು ಹಾಕೋದು ಸ್ಟಾರ್ಟ್ ಮಾಡಿದೆ. ಆಯಿತು. ಅಲ್ಲಿಂದ ಏನಾಯಿತು, ಆ ದುಡ್ಡನ್ನ ತಗೊಂಡೋಗಿ ನಸೀರ್ ಅಹಮದ್ ಇವಾಗ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಾರೆ. KJ ಜಾರ್ಜ್ ಮಿನಿಸ್ಟರ್ ಆಗಿದ್ದಾರೆ. ನಾವು 3 ಜನ ನಸೀರ್ ಅಹಮದ್ ಥ್ರೂ ನನಗೆ ನಸೀರ್ ಅಹಮದ್ ನಮ್ಮ ಊರಿನವರು, ನಮ್ಮ ಗುರುಗಳು. ಅವ್ರ ಜೊತೆಗೆ ಒಂದು ಶಿಪ್ ತಗೊಂಡೆ. KJ ಜಾರ್ಜು ಮತ್ತು ನಸೀರ್ ಅಹಮದ್ದು ನಾನು ಎಲ್ಲ ಸೇರಿ ಆವಾಗ ಆ ದುಡ್ಡು 2.5 ಕೋಟಿ ತಗೊಂಡು ಇಲ್ಲಿಗೆ ಬಂದು ಅದರಲ್ಲಿ ಒಂದು ಶಿಪ್ ತಗೊಂಡಿದ್ದೀವಿ.